ರಾವಣನ ಪ್ರಜ್ಞೆ ಏನಾದ್ರೂ ತೃಪ್ತಿ ಆಗ್ಬೇಕು ಅಂದ್ರೆ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ಅವನ ಆಶ್ರಮದಲ್ಲಿದ್ರು ಕಡಿಮೆ ಆಗಲ್ಲ. ದರ್ ಇಸ್ ನೋ ಗ್ಯಾರಂಟಿ. ಅಂದ್ರೆ ಇಲ್ಲಿ ಏನ್ ಆಗ್ತಾ ಐತೆ? ಶೆಲ್ಫಿಶ್ನೆಸ್, ತುಚ್ಛವಾದ ಸ್ವಾರ್ಥತೆ ರಾವಣನಲ್ಲಿತ್ತು. ರಾವಣ ಹಂಗೆ ಅಗಾಧ ಪಂಡಿತ ಎಲ್ಲ. ಇದು ನಮ್ಮಲ್ಲಿ ಐತ ಈ ಫಾರ್ಮುಲಾ. ಯಾಕಂದ್ರೆ ಇದೇನ್ ಗೊತ್ತಾ, ಇದ್ರಲ್ಲಿ ಅರ್ಥ ನಾವೇನ್ ರಾವಣ ಅಂದ್ರೆ ಇಟ್ ಈಸ್ ಅಂದ್ರೆ ನಮ್ ಸೆನ್ಸಸ್ ದಿನೇ ದಿನ ಬೋರ್ ಆಗ್ತವೆ. ಇವತ್ತು ಒಂದ್ ಯಾವ್ದನ್ನ ಅತ್ಯುತ್ತಮವಾದ ಆಹಾರ ನಾವು ಸ್ವೀಕಾರ ಮಾಡಿವಿ ಅನ್ಕೊಳ್ರಿ, ಮತ್ತೆ ನಾಳೆ ಅದನ್ನ ಸ್ವೀಕಾರ ಮಾಡಿದಾಗ ಇವತ್ತು ನಾವ್ ಏನ್ ಚೆರಿಷ್ ಮಾಡಿರ್ತೀವಿ, ಇವತ್ತೇನ್ ನಾವು ಸ್ವಾದ ತಗೊಂಡಿರ್ತೀವೋ ನಾಳೆ ಅದಿರಲ್ಲ. ನಾಡ್ದು ಮತ್ತೆ ಮಾಡಿದ್ರೆ ಮತ್ತೆ ಒಂದ್ 3 ತಿಂಗಳು ಬೇಡವೇ ಬೇಡ ಅನ್ಸುತ್ತೆ. ಅವಾಗ ಏನಾಗ್ತದೆ, ಪ್ರತಿದಿನ ಹೊಸದನ್ನ ಹುಡ್ಕೋದು. ಏನ್ ಬೇಕಾಗಿರೋದು ಸೆನ್ಸೇಷನ್, ಸಂವೇದನೆ ಬೇಕು. ಅದ್ ಹೆಂಗ್ ಸಿಗ್ತದೆ? ಹೊಸದ್ರಿಂದ ಸಿಗ್ತದೆ. ಸರ್ಚ್ ಫಾರ್ ದ ನ್ಯೂ, ಹೊಸದನ್ನ ಹುಡುಕಾಡ್ರಿ.